ಸೂರಜ್ ಹೆಗಡೆ, ಇದು ಖರ್ಗೆ ಅವರ ಹೆಸರಿನ ಪ್ರಸ್ತಾಪ ತಂದಿಟ್ಟು ತಮಾಷೆ ನೋಡೋ ಸೂತ್ರ ಇದ್ದಂಗಿದೆ ಅದು. ಅಂದರೆ ಒಂದು ರೀತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಲ್ಲಿ ತಳಮಳ ಸೃಷ್ಟಿಸಬೇಕು ಅಂತ ಖರ್ಗೆ ಅವರ ಹೆಸರು ಬಿಟ್ಬಿಡೋದಪ್ಪ. ನಮ್ಮಲ್ಲಿ ಏನಾಗಿದೆ, ಅವತ್ತು ಮೀಟಿಂಗ್ ಆಗಿದ್ದ ದಿನ ಪ್ರಸ್ತಾವನೆ ಮಾಡಿದ್ದು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಅವರು ಮತ್ತು ಕೇಜ್ರಿವಾಲ್ ಅವರು ಅಂಗೀಕಾರ ಅದಕ್ಕೆ ಮಾಡಿದ್ರು. ಅದಾದ ತಕ್ಷಣವೇ ವಿದಿನ್ ಫ್ಯೂ ಮಿನಿಟ್ಸ್ ಖರ್ಗೆ ಅವರು ಅಲ್ಲೇ ಇಮಿಡಿಯೇಟಾಗಿ ಹೇಳಿದ್ರು ಏನಂತ ಅಂದರೆ, ಇದು ಪ್ರಧಾನಮಂತ್ರಿಗಳನ್ನ ಇತ್ಯರ್ಥ ಮಾಡುವಂಥ ವಿಚಾರ ಅಲ್ಲ. ಫಸ್ಟ್ ನಾವು ಗೆದ್ದು ಬರೋಣ, ಎಂ ಪಿಗಳು ಯಾರು ಗೆದ್ದು ಬರ್ತಾರೆ ಅವತ್ತೊಂದು ದಿನ ಅವರೆಲ್ಲ ಕೂತು ಇತ್ಯರ್ಥ ಮಾಡೋಣ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ. ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗತ್ತೆ ಖರ್ಗೆ ಅವ್ರಿಗೆ? ಯಾಕೆ ಅದು ಬಿಟ್ಟು ಹೇಳೋಕ್ಕಾಗಲ್ಲ ಸರ್. ಒಂದು ನಿಮಿಷ ಅಜಿತ್ ಅವರು, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮಲ್ಲಿ ಸಮರ್ಥ ನಾಯಕತ್ವ ಇದೆ. ಇವ್ರು ನೀವು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಅವ್ರು ಇರ್ಬೋದು, ನಿತೀಶ್ ಕುಮಾರ್ ಅವ್ರು ಇರ್ಬೋದು, ಏನಂತೀರಾ ನೀವು, ಬೇರೆ ಒಕ್ಕೂಟದಲ್ಲಿ ಎಷ್ಟೋ ಕೇಜ್ರಿವಾಲ್ ಇರ್ಬೋದು, ಲಾಲು ಇರ್ಬೋದು, ಯಾರು ಇರ್ಬೋದು, ಅವ್ರು ಕೇಳೋರು 100 ಜನ ಇರ್ಬೋದು, ಅದು ಬೇರೆ ಪ್ಲೆಂಟಿ. ಆದರೆ ಈಗ NDA ಅಲಯನ್ಸ್ ಇದೆಯಾ ಅಥವಾ BJP ಮಾತ್ರನಾ? ಎಷ್ಟು ಪಾರ್ಟಿ ಇದೆ NDA ಹೇಳಿ ನೋಡೋಣ. ಅಲ್ಲೂ ಒಂದು 20-22 ಪಕ್ಷ, 35 ಪಾರ್ಟಿ, 32 ಪಕ್ಷ. ಅಂದರೆ ಪ್ರಧಾನಮಂತ್ರಿಗಳ ಕ್ಯಾಂಡಿಡೇಟ್ಗೆ ನಾವು ಚರ್ಚೆ ಮಾಡಿದಷ್ಟು ಅಥವಾ ನಾವು ಇಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ದೀವಲ್ಲ, ಅಲ್ಲಿ ಯಾಕೆ ಆ ಮುಕ್ತನ ಇಲ್ಲ? ಫೈನಲ್ ಮೋದಿ ಫೈನಲ್ ಅಲ್ಲಿ ಫೈನಲ್ ಹಂಗಂದ್ರೆ ಪಾಪ ದೇವೇಗೌಡರು ಏನು ಮಾಡಬೇಕು? ಪ್ರಧಾನಮಂತ್ರಿ ದೇವೇಗೌಡರು ಕ್ಲೈಮೇ ಇಲ್ಲ. ಅವರು ಮಾಜಿ ಪ್ರಧಾನಮಂತ್ರಿ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗೋ ಕ್ಲೈಮೇ ಇಲ್ಲ. ಹಂಗಂದ್ರೆ ನೀವು ಒಂದಷ್ಟು ರಾಜ್ಯಗಳಲ್ಲಿ ಬೇರೆ ಯಾರನ್ನು ಕ್ಲೇಮೇ ಇಲ್ಲ ಅಂತ ಇವಾಗ ಒಂದು ಉದಾಹರಣೆ. ಒಂದು ನಿಮಿಷ ಸರ್, ನಾನು ಮಾತಾಡ್ಬೇಕು, ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ನೀವು ಅಲ್ಲ ಸೂರಜ್ ಹೆಗಡೆ ಅವರೀಗ NDA ಮಿತ್ರ ಸಭೆ ಮುಗಿಸ್ಬಿಡ್ತೀನಿ ಆಮೇಲೆ. ನೀವು ಅವರ ಕಾರ್ಯಶೈಲಿ ನೋಡಿ, ಯಾವುದೇ ಪಾರ್ಟಿ ಬೆನ್ನೆತ್ಕೊಂಡು ಬಂದಾದ್ಮೇಲೆ ಆ ಪಾರ್ಟಿ ಮುಗಿಸಿರೋದಷ್ಟೇ. ಅಕಾಲಿದಳ ಇರ್ಬೋದು, ಶಿವಸೇನಾ ಇರ್ಬೋದು, AIDMK ಇರ್ಬೋದು, ಎಲ್ಲಿ ರಾಜ್ಯ ಆದಮೇಲೆ ರಾಜ್ಯ ಮುಗಿಸ್ಕೊಂಬಂದು UPA ನಮ್ಮದು ಪಾರ್ಟಿ ಮಾಡಿದಾಗ, ನಮ್ಮ ಪಕ್ಷ ಕಟ್ಟಿದಾಗ ಮೇಡಮ್ಮು ಅವತ್ತೇನೋ ಡಿಕ್ಲೇರ್ ಮಾಡಿದ್ವಾ? UPA 1 ಆಗಲಿ 2 ಆಗಲಿ ಯಾವ ರೀತಿ ಚುನಾವಣೆಗೆ ಹೋದ್ವಿ, ಹೆಂಗೆ ಗೆದ್ದು ಬಂದ್ವಿ? ಈಗೇನಾಗಿದೆ, ನಮ್ಮಲ್ಲಿ ಒಂದು ಸಮರ್ಥ ನಾಯಕತ್ವ ಬೆಳೆದಿದೆ, ಬರ್ತಾ ಇದೆ. ನಮ್ಮಲ್ಲಿ ಒಂದು ಒಕ್ಕೂಟ ಚೆನ್ನಾಗಿದೆ. ನಾವು ಎಲ್ಲ ಸೇರ್ ಮಾಡ್ತಿರೋ ರಾಜಕಾರಣಕ್ಕೆ ಅವ್ರಿಗೆ ಭಯ ಆಗಿದ್ರೆ, ಆಮೇಲೆ ಖರ್ಗೆ ಅವರಲ್ಲೂ ಏನು ಕಮ್ಮಿ ಇದ್ದಾರೆ? 50 ವರ್ಷದ ರಾಜಕಾರಣ, ಮುತ್ಸದ್ದಿ ರಾಜಕಾರಣ ಕಮ್ಮಿ. ಅವರು ಹಂತ ಹಂತವಾಗಿ ಬೆಳೆದಿರೋದು. 2 ಹೌಸಲ್ಲೂ ಅವರು ಅಪೋಸಿಷನ್ ಲೀಡರ್ ಕೆಲಸ ಮಾಡಿರೋ ಅಂತ. ಖರ್ಗೆ ಅವರ ಕ್ಷಮತೆಯ ಪ್ರಶ್ನೆ ಎದ್ದೇ ಇಲ್ಲ ಇಲ್ಲಿ. ಯಾರು ಹೇಳ್ತಿರೋದು? ಅದು ಅವ್ರ ಬಾಯಿಂದ ಬಂದಿರಬೇಕು. ಅದರ ಬಗ್ಗೆ ಪ್ರಧಾನಿ ಅಭ್ಯರ್ಥಿಯಾಗುವ ಎಲ್ಲ ಅರ್ಹತೆ, ಯೋಗ್ಯತೆ, ಕ್ಷಮತೆ ಖರ್ಗೆ ಅವರಿಗಿದೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರ ಪ್ರಪೋಸಲ್ ಅನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಆದ್ರೂ ಇದೆಯಾ? ಯಾಕಿಲ್ಲ? ಅದು ಅವತ್ತೊಂದು ದಿನದ ಮಾತುಕತೆ ಆಗ್ಬೇಕಾಗಿರೋದು. ಆದ್ರೆ ಅವ್ರ ಭಾವನೆಗಳನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ನಾವ್ಯಾಕೆ ನಿಲ್ಲಿಸಬೇಕು ಮಮತಾ ಬ್ಯಾನರ್ಜಿ ಅವ್ರು ಮಾತಾಡಬಾರ್ದು ಅಂತ? ಶಿ ಈಸ್ ಆಲ್ಸೋ ಈಕ್ವಲಿ ಎಲಿಜಿಬಲ್ ಪೊಲಿಟಿಷಿಯನ್. ಹೋರಾಟದಿಂದ ಬಂದಂಥವ್ರು, 2 ಸತಿ ಮುಖ್ಯಮಂತ್ರಿ, 3 ಸತಿ ಆಗಿರುವಂಥವ್ರು. ಅವ್ರ ಬಾಯಲ್ಲಿ ಬರ್ತಾ ಇದೆ ಅಂತಂದರೆ ಆ ಒಂದು ಗುಣಗಳು, ಒಂದು ನಾಯಕತ್ವ ಗುಣ ಈ ಇಂಡಿಯಾ ಅಲಯನ್ಸಲ್ಲಿದೆ. ಅಲ್ಲಿ ಯಾವುದಿದೆ ರೀ? ಅಲ್ಲಿ ಇನ್ನೊಬ್ಬರನ್ನ ನೀವು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಮೀ ಆರ್ ಮೈ ವೇ ಆರ್ ಹೈವೇ ಆ ಥರ ನಡೀತಾ? ಒಂದು ಅಲಯನ್ಸ್ ಅಂದಾಗ ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ಓಟು ಇಂಪಾರ್ಟೆಂಟು. ನೀವು ಒಂದೊಂದು ಸ್ಟೇಟಲ್ಲೂ ಮುಗಿಸ್ಕೊಂಡು ಬಂದಮೇಲೆ ಎಲ್ಲಿಂದ ಗೆಲ್ಬಲ್ರಿ? ಬರೀ ಒಂದೇ ಫೇಸಾ? ಅದು ಅವ್ರಿಗೆ ಬಿಟ್ಟಿದ್ದು ಬಿಡ್ರಿ. ಅಲ್ಲ, ಬಟ್ ನಮ್ದು ಇಷ್ಟು ಚರ್ಚೆ ಮಾಡ್ತಿದ್ರಲ್ಲ ಸರ್, ನೀವು ಅವ್ರಿಗೆ ಕೇಳಬೇಕಲ್ಲ. ಒಂದು ನಿಮಿಷ ಸೂರಜ್ ಹೆಗಡೆ, ನಾಳೆ ದಿವಸ NDA ಒಕ್ಕೂಟದ ಸಭೆಯಲ್ಲಿ ಇನ್ಯಾರಾದರೂ ಮಿತ್ರ ಪಕ್ಷಗಳವರು ಬಂದು ಮೋದಿನೇ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾಕೆ ಆಗಬೇಕಪ್ಪ, ಇನ್ನೊಬ್ರು ಆಗಲಿ ಅಂತ ಯಾರು ಪ್ರಪೋಸ್ ಮಾಡಿದ ದಿವಸ ಅವ್ರ ಚರ್ಚೆ, ಅವ್ರನ್ನ ಈಚೆ ಆಗ್ತಾರೆ. ಆ ಮಿನಿಟಲ್ಲಿ ಅವ್ರನ್ನ ಮೀಟಿಂಗ್ ಈಚೆ ಕಳಿಸ್ತಾರೆ. ಸರ್ ಅಜಿತ್ ಅವರ 2014ರಲ್ಲಿ ಇದೇ ಮೋದಿ ಅವ್ರ ಹೆಸರು ಇರಲಿಲ್ಲ, ಅದು LK ಅದ್ವಾನಿ ಅವ್ರ ಹೆಸರಿತ್ತು. ಪ್ರಶಾಂತ್ ಮಾತಾಡೋರು ಚೆನ್ನಾಗಿ ಗೊತ್ತು ಇಲ್ಲ. ಫಸ್ಟ್ ಅವತ್ತು ಗೋವಾ ನಡೆದಾಗ ಸಭೆ ಅದ್ವಾನಿ ಅವ್ರ ಹೆಸರಿತ್ತು, ಪರಿಕರ್ ಅವ್ರ ಹೆಸರಿತ್ತು. ಪರಿಕರ್ ಅವ್ರು ಬಂದು ಗೋವಾ ಅವತ್ತು ಅಧಿವೇಶನ ಆದ್ಮೇಲೆ ಅಲ್ಲಿಂದ ಇತ್ಯರ್ಥ ಆಗಿದ್ದು. ಪ್ರಧಾನಮಂತ್ರಿ ಅಭ್ಯರ್ಥಿ ಆದ್ರು. ಅದಾದ್ರು ಅವ್ರಿಗೆ 300 ಪ್ರಶ್ನೆ ಹಿಂದೆ ಒಂದ್ಸಲ ಬಂದಾಗ ಪ್ರಶಾಂತ್ ಒಂದು ಪ್ರಶ್ನೆ ಕೇಳಿದ್ರು. ಇದೇ ರೀತಿಯ ಪ್ರಶ್ನೆ ಬಂತು.
ಕೇಳಿದ್ದು ವಜ್ರೇಶ್ವರಿ ಕಂಬೈನ್ಸ್ನವ್ರು ನೀವು ರಾಜ್ಕುಮಾರ್ನೇ ಹಾಕೊಂಡು ಸಿನಿಮಾ ಯಾಕೆ ಮಾಡ್ತೀರಿ ಅಂತ ವಜ್ರೇಶ್ವರಿ ಕಂಬೈನ್ಸ್ನವ್ರು ಕೇಳಿದ್ರೆ ಏನ್ ಹೇಳ್ಬೇಕು ಅವರು? ರಾಜ್ಕುಮಾರ್ ಇದಾರೆ ಅವ್ರ ಹತ್ರ, ವಜ್ರೇಶ್ವರಿ ಕಂಬೈನ್ಸ್ನವ್ರ ಹತ್ರ ನೀವು ರಾಜ್ಕುಮಾರ್ನೇ ಯಾಕೆ ಹಾಕೊಂಡು ಸಿನಿಮಾ ಮಾಡ್ತೀರಿ ಅಂತ ಕೇಳಿದ್ರೆ ಏನ್ ಹೇಳ್ತಾರ ಅವರು? ರಾಜ್ಕುಮಾರ್ ಇದಾರೆ ಅವ್ರ ಹತ್ರ, ಅಜಿತ್ ಅವರೇ ಮಾಡ್ತಾರೆ. ಅದನ್ನ ಸರಿ. ಹಂಗಂದ್ರೆ ನೀವು ಮುತ್ಸದ್ದಿ ರಾಜಕಾರಣಿಗಳಾಗಿದ್ದಂಥ ಎಲ್ ಕೆ ಅದ್ವಾನಿ ಅವ್ರನ್ನ ನೀವು ಇವತ್ತು ಮಾರ್ಗದರ್ಶನ ಮಂಡಳ, ಜಗದೀಶ್ ಶೆಟ್ಟರ್ ಅವ್ರನ್ನ ಮಾರ್ಗದರ್ಶನ ಮಂಡಳ, ಅವ್ರು ನಿಮ್ಮ ಪಾರ್ಟಿ ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಈಗ ಇಲ್ದಿದ್ರೆ ಸೌದಿ ಅವ್ರನ್ನ ಮಾರ್ಗದರ್ಶನ ಮಣ್ಣ ಮುರಳಿ ಮನೋಹರ್ ಜೋಶಿ ಅವ್ರನ್ನ ಇವ್ರನ್ನ ಕರಿತಾ ಇಲ್ಲ. G23 ಅಂತ ಒಂದು ಗುಂಪೆ ತಾಯಾರಾಗಿತ್ತು ನಿಮ್ಮಲ್ಲಿ ಹಿರಿಯರು. ಅದಿರ್ಲಿ ಸರ್, ಅದಿರ್ಲಿ ಅಲ್ರಿ, ಅನೌನ್ಸ್ ಮಾಡ್ತಾರೆ. ಗುಲಾಂ ನಬಿ ಆಜಾದ್ ಅಂತ, ಗುಲಾಂ ನಬಿ ಆಜಾದ್ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಮಾತಾಡಕ್ಕೆ ಎಲ್ಲಿದೆ? ಒಂದೇ ನಿಮಿಷ ಈಗ ಪ್ರಶಾಂತ್ ಸರ್, ಒಂದೇ ನಿಮಿಷ. ಪಂಡಿತ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಾಗ ನೀವು ಬೇರೆಯವ್ರ ಹೆಸರನ್ನು ತೆಗೆದುಕೊಳ್ತಿದ್ರ? ಅವಾಗ್ಲೂ ಬಂತಲ್ಲ ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ್ಮೇಲೆ ಇಂದಿರಾ ಗಾಂಧಿ ರಾಮರಾಜ್ ಅವ್ರ ಹೆಸರು ಬಂದಿತ್ತು. ನೀವು ನಿಮ್ಮ ನೋಡಿ, ಯಾವ ನಾಯಕತ್ವಕ್ಕೆ 300 ಸೀಟ್ಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ದಾಗ ಮತ್ತು ಈಗ ಯಡಿಯೂರಪ್ಪನವರ ನಾಯಕತ್ವ ಇತ್ತು, ಬೇರೆ ಮುಖ್ಯಮಂತ್ರಿ ಅಭ್ಯರ್ಥಿ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲ, NDA ನಿಮ್ಮಲ್ಲಿ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ನೀವು ಸತತವಾಗಿ ಪ್ರಧಾನಮಂತ್ರಿ ಮಾಡ್ತಿದ್ದ ಗಾಂಧಿ ಕುಟುಂಬಕ್ಕೆ ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿದ್ರೆ 300 ತರುವ ಶಕ್ತಿ ಇಲ್ಲ. ಅದಕ್ಕೆ ನೀವು ಮಿತ್ರರ ಬಳಿ ಹೋಗಿದ್ರಿ. ಇಲ್ಲ, ನೀವು ಯಾವಾಗ ಮಿತ್ರರ ಬಳಿ ಹೋಗಿದ್ರಿ? ಹಂಗೆ ಅದು ತಪ್ಪಲ್ವಾ ಸರ್? ಯಾಕಂದ್ರೆ ನೀವು UPA ಬಂದಾಗ, ನೀವು UPA ಬಂದಾಗ 99ರವರೆಗೆ 99 ಭಾರತದ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ಬಂದ ಮೇಲೆ ಈ ಮಿತ್ರರ ಜೊತೆ ಮಾತುಕತೆ, ನಾನು ಇಫ್ ಐ ಆಮ್ ರೈಟ್, ಪಚ್ಮರಿ ಅಧಿವೇಶನದಲ್ಲಿ ಆ ತೀರ್ಮಾನವನ್ನು ಮೊದಲ ಬಾರಿ ಕಾಂಗ್ರೆಸ್ ತೆಗೆದುಕೊಳ್ತು, ನಾವು ಮಿತ್ರರನ್ನು ಸಂಪಾದಿಸಬೇಕು ಅಂತ. ಯಾವಾಗ ನಿಮಗೆ ಅರ್ಥ ಆಯಿತು ನಮಗೆ 273 ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ. ಇವತ್ತು BJPಗೆ ಅವ್ರಿಗೆ ಸಾಮರ್ಥ್ಯ ಇದೆ ರೀ, ಮೋದಿ ಹೆಸರಿನ ಮೇಲೆ ಅವರು 300 ತೆಗೆದುಕೊಳ್ತಾರೆ ಅಂದಾಗ ಅವ್ರು ಯಾಕೆ ಬೇರೆ ಪ್ರಧಾನಮಂತ್ರಿ ಅಭ್ಯರ್ಥಿ? ಒಂದು ಪ್ರಶ್ನೆ ನಾನು ಕೇಳ್ತಿರೋದು, ನಮ್ಮ ಒಕ್ಕೂಟದ ಬಗ್ಗೆ ಒಳಗಡೆ ಆಂತರಿಕವಾಗಿ ಚರ್ಚೆ ಆಗಿ ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿರುವಂಥ ನಮ್ಮ ಅಧ್ಯಕ್ಷರು ಮಾತಾಡಿದ ಮೇಲೆ ನಾವು ಯಾರು ಬೇರೆ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ನೀವು DK ಅವರು ಸ್ಟೇಟ್ಮೆಂಟ್ ಕೊಡಲಿಲ್ಲ, ಯಾಕೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಡಿ? ಯಾಕಂದರೆ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಅದೊಂದು ಆಂತರಿಕ ಡಿಸಿಪ್ಲಿನ್. ಆದ್ರೆ ನೀವು ಕೇಳಿದಾಗ ಈ ವಿಚಾರಗಳನ್ನ ಕೇಳಿದಾಗ ಅಲ್ಲಾಗ್ತಿರೋದೇನು ಅಂದ್ರೆ ಒಂದು ಸರ್ವಾಧಿಕಾರನ ಅಂದ್ರೆ ಇಂದಿರಾ ಗಾಂಧಿ ಇದ್ದಾಗ ಇಂದಿರಾ ಗಾಂಧಿ ಹೊರತುಪಡಿಸಿ ಬೇರೆ ಯಾರು ಪ್ರಧಾನಿ ಆಗೋ ಚರ್ಚೆ ಅಜಿತ್ ಅವರವರು ಇಂದಿರಾ ಗಾಂಧಿ ಅವ್ರನ್ನ ಮಾಡಿ ಸರ್ವಾಧಿಕಾರ ಅಂತ ನೀವು ಗಲಾಟೆ ಮಾಡಿ ಬಂದಿದ್ದು. ಅಂದ್ರೆ ನೀವು ಅದನ್ನ ಯಾಕೆ ಇದು ಮಾಡ್ತೀರಾ, ಅನ್ವಯಿಸ್ತಿದ್ದೀರಾ? ಹಿಂಗಲ್ಲ, ಈಗ ಹೆಂಗ್ ಗೊತ್ತಾ, ಪಾಪ ನೀವು ಸೂರಜ್ ಅವ್ರನ್ನು ಬಹಳ ಇಕ್ಕಟ್ಟಿಗೆ ಸಿಗಾಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಸ್ಥಿತಿನ ಇವ್ರಿಗೂ ಇದೆ ಇಲ್ಲಿ ಕುತ್ಕೊಂಡಾಗ. ಈಗ ಸೌಜನ್ಯಕ್ಕಾದ್ರು ಯಾರು ಮಮತಾ ಬ್ಯಾನರ್ಜಿ ಮಾಡಿರೋ ಸ್ಟೇಟ್ಮೆಂಟ್ಗೆ ಸೌಜನ್ಯಕ್ಕಾದ್ರೂ ಖರ್ಗೆ ಅವ್ರ ಬಗ್ಗೆ ಇಷ್ಟೊಂದು ಪ್ರೀತಿ ಮಾತಾಡೋರು ಇರ್ಲಿ ಬಿಡಿ ಅಂತ ಅನ್ಬೋದಿತ್ತು. ಇವತ್ತವರೆಗೂ ಅವ್ರಿಬ್ರು ಸ್ಟೇಟ್ಮೆಂಟ್ ಮಾಡಿಲ್ಲ. ಯಾರು ಸೋನಿಯಾ ಗಾಂಧಿನೂ ಅದೇ ಸಭೆನಲ್ಲಿದ್ದಾರೆ, ರಾಹುಲ್ ಗಾಂಧಿನೂ ಆ ಸಭೆನಲ್ಲಿದ್ದಾರೆ. ಖರ್ಗೆ ಅಧ್ಯಕ್ಷರಿಗಿಂತ ಪವರ್ಫುಲ್ ಸೋನಿಯಾ ಗಾಂಧಿನ ಅಥವಾ ರಾಹುಲ್ ಗಾಂಧಿ? AICC ಅಧ್ಯಕ್ಷ ಸ್ಥಾನಕ್ಕೆ ಅದು ಗೌರವ ಇದೆ. ಒಂದೇ ನಿಮಿಷ, ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ, ರಾಹುಲ್ ಗಾಂಧಿ ಪವರ್ಫುಲ್, ಸೋನಿಯಾ ಗಾಂಧಿ ಪವರ್ಫುಲ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪವರ್? AICC ಅಧ್ಯಕ್ಷ ಸ್ಥಾನಕ್ಕೆ ಸರ್ವೋನ್ಮುಖ ಇದು ಏನಂತೀರ ಅಟ್ಮೋಸ್ಟ್ ಗೌರವ ಇದೆ ಅಲ್ವಾ? ಹಂಗಿದ್ರೆ ಇಂಡಿಯಾ ಸಭೆಗೆ 3 ಜನ ಯಾಕೆ ಹೋಗ್ತಾರೆ ಸರ್? ಹೌದು, 3 ಜನ ಬರ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಹೋಗ್ತಾರೆ, ರಾಹುಲ್ ಗಾಂಧಿ ಹೋಗ್ತಾರೆ, ಖರ್ಗೆ ಸುಪ್ರೀಮೋ ಖರ್ಗೆ ಹೇಳಿದ್ದಲ್ಲ ಫೈನಲ್ ಅಂದ್ಮೇಲೆ ಇವರಿಬ್ರು ಹಾಕ್ಬೇಕು ಸರ್. NCP ಇಂದ 3 ಜನ ಬರ್ತಾರೆ, ಬೇರೆ ಬೇರೆ ಪಾರ್ಟಿ ಪ್ರಸ್ತುತ ಅಲ್ಲ ಬಿಡಿ. ನ್ಯಾಷನಲ್ ಲೆವೆಲ್ದಲ್ಲ ನಾನು ಚರ್ಚೆ ಮಾಡ್ತಾರೆ. ಕರ್ನಾಟಕದ ಲೆಕ್ಕಾಚಾರಗಳು ಚೇಂಜ್ ಆಗ್ತವೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನೀವು ಟಾರ್ಗೆಟ್ 20 ಅಂತೀರಿ, ಅವರು ಟಾರ್ಗೆಟ್ 20 ಅಂತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ತಪ್ಪಿಲ್ಲ, ಬಟ್ ಪ್ರತಿಯೊಬ್ಬರು ಕನ್ನಡಿಗರಿಗೂ ಒಂದು ಸಂತೋಷ, ದೇವೇಗೌಡರ ಆದ ನಂತರ ಆ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆದು ಅಲ್ಲಿ ತನಕ ಹೋಗಿರೋದು. ಅವರು ಕಾಂಗ್ರೆಸ್ ನಾಯಕರಾದರೂ ಸಹ ಭಾರತೀಯ ಜನತಾ ಪಾರ್ಟಿ ಇರಲಿ, JDSನವರು ಎಲ್ರಿಗೂ ಕರ್ನಾಟಕದ ಜನತೆ ಯಾವ ರೀತಿ ಸಂತೋಷ ಆಗಿದೆ, ಅಟ್ಲೀಸ್ಟ್ ಅವ್ರಿಗೆ ಆ ಲೆವೆಲಲ್ಲಿ ಗುರುತಿಸಿದಾರಂತ. ಬಟ್ ನಮಗೆ ದುಃಖ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಉಪಯೋಗ ಮಾಡಿ ಕಡೆಗಣಿಸೋದು ಅವರ ಸಂಸ್ಕೃತಿ ಒಳಗೆ ಇದೆ. ಅವ್ರಿಗೆ ಸರ್ ಹೇಳ್ದಂಗೆ ಸಾಕಷ್ಟು ಬಾರಿ ಅವಕಾಶ ಇತ್ತು ದಲಿತರಿಗೆ ಮುಖ್ಯಮಂತ್ರಿ ಮಾಡೋಂಥ. ದಲಿತ ನಾಯಕರದೇನು ಕೊರತೆ ಇಲ್ಲ ಕಾಂಗ್ರೆಸ್ಸಲ್ಲಿ, ಯಾವತ್ತೂ ಕೂಡ ಅವ್ರು ಮಾಡಲಿಲ್ಲ. ಅವರು ಬೇರೆ ಬೇರೆ ಕಾರಣಗಳಿಂದ ಅವ್ರು ಮಾಡಿ. ಈ ಸರ್ತಿ ಅಂತೂ ಪೂರ್ಣ ಅವಕಾಶ ಇತ್ತು. ಭಾಳ ಜನ ಈ ನಾವು ಸುಮಾರು ದಿನ ನಡೀತಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಈ 2023 ಚುನಾವಣೆಯಲ್ಲಿ, ಆವಾಗ ಕೂಡ ಚರ್ಚೆ ಆಯಿತು. ದಟ್ ಮೋಸ್ಟ್ಲಿ ಖರ್ಗೆ ಅವ್ರಿಗೆ ಕರ್ಕೊಂಡ್ಬಂದು ಈ ಸೈಲೆಂಟ್ ಇವರಿಬ್ಬರ ಮಧ್ಯದಲ್ಲಿ ಅವ್ರಿಗೆ ಮಾಡೋ ಸಾಧ್ಯತೆ ಅಂತ ಒಂದು ಗುಂಪಿತ್ತು ಅಲ್ಲಿಗೆ. ಕಾಂಗ್ರೆಸ್ನವ್ರಿಗೆ ಈಗ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ವೇ ಇಲ್ಲ. ಅವ್ರಿಗೆ
ಇದರಿಂದ ಈ ಡಿಸಿಷನಿಂದ ಭಾಳ ಸ್ಮಾರ್ಟ್ ಮೂವ್ ಅದು. ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರಿಬ್ಬರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿ ದಿ ಎಂಡ್, ನೆಹರು ಗಾಂಧಿ ಫ್ಯಾಮಿಲಿಗೆ ದಿ ಎಂಡ್ ಅಂತ ದೇ ಹ್ಯಾವ್ ರಿಟನ್ ದಿ ಆಬಿಚರಿ ಆಫ್ ದಿ ನೆಹರು ಗಾಂಧಿ ಫ್ಯಾಮಿಲಿ. ಖರ್ಗೆ ಅವ್ರದ್ದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಖರ್ಗೆ ಅವರು ಕಾಂಗ್ರೆಸ್ ಪ್ಲಸ್ ಅವರು, ಎಲ್ರಿಗೂ ಬೇಕಾಗಿರೋವಂಥವ್ರು. ಇವತ್ತಿಂದನೇ ನೋಡಿ, ಯಾವ ಕರ್ನಾಟಕದ ನಾಯಕರಿರಲಿ ಅಥವಾ ರಾಷ್ಟ್ರ ಮಟ್ಟದ ನಾಯಕರಿರಲಿ ಭಾಳ ಸಂತೋಷ ವ್ಯಕ್ತಪಡಿಸಲಿಲ್ಲ. ಇಲ್ಲದೇ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಬೀದಿಯಲ್ಲಿ ಪಟಾಕಿ ಹೊಡೆದು ಸ್ವೀಟ್ ಹಂಚಿರೋರು ಏನಾದರೂ ಮಾಡಿದಾರೋ ಪ್ರಪೋಸಲ್, ಅದು ಅನೌನ್ಸ್ಮೆಂಟ್ ಅಲ್ಲ. ಆದರೂ ಸಹ ಅನೌನ್ಸ್ಮೆಂಟ್ ಅದಾಗ ಮಾಡ್ತಾರಪ್ಪ. ಅಲ್ಲ, ಆದರೂ ಸಹ ಒಂದು ಚರ್ಚೆ ನಡೆದ್ರೂ, ಯಾಕೆಂದರೆ ಭಯ, ನಾವು ಮಾಡಿಬಿಟ್ರೆ ಎಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಇವ್ರಿಗೆ ಆಗೋಗ್ಬಿಡುತ್ತೆ ಆ ಕಡೆಯಿಂದ. 9 ಮನಸ್ಸಿಂದ ಅವ್ರಿಗೆ ಒಪ್ಪಿಗೆ ಇಲ್ಲ, ಜನರಿಗೆ ಒಪ್ಪಿಗೆ ಇದೆ. ದಟ್ ಅಂಥ ಒಬ್ಬರು ಮೇಧಾವಿ ರಾಜಕಾರಣಿ ಹಂತವಾಗಿ ಸೂರಜ್ ಅವರು ಹೇಳ್ದಂಗೆ 50 ವರ್ಷದ ದೀರ್ಘ ಕಾಲದಲ್ಲಿ ಹೋಗಿದ್ದಾರೆ. ಬಟ್ ನಾವು ಇದಕ್ಕೆ ಏನು ಕಂಟೆಸ್ಟ್ ಮಾಡ್ತೀವಿ ಅಂದರೆ, ಇವತ್ತಿನ ದಿನ ನಾವು ತುಂಬ ಕ್ಯಾಸ್ಟ್ ತುಂಬ ಇತ್ಯಾದಿಗಳು ಮಾಡ್ಕೊಳ್ಳೋಕ್ಕಿಂತ ಭಾರತ ಬೇರೆ ಹಂತಕ್ಕೆ ಹೋಗ್ಬಿಟ್ಟಿದೆ, ಅಭಿವೃದ್ಧಿ ಹಂತಕ್ಕೆ ಹೊಟ್ಟೋಗ್ಬಿಟ್ಟಿದೆ. ಇವರಿಗೆ ವಿನಾಕಾರಣ ಒಂದು ಬಲಿಪಶು ಮಾಡಿ ಇವರಿಂದ ಓಟ್ ಸಿಗತ್ತೆ, ಮುಸಲ್ಮಾನರಿಂದ ಓಟ್ ಸಿಗತ್ತೆ, OBCಯಿಂದ ಓಟ್ ಸಿಗತ್ತೆ ಅಂತ ಕಾಂಗ್ರೆಸ್ ಕೇವಲ ಉಪಯೋಗ ಮಾಡ್ಕೊಂಡು ಬಂದಿದೆ ಹೊರತು ಕಾಂಗ್ರೆಸ್ನವರೇ ಇನ್ನೂ ಸಂತೋಷ ವ್ಯಕ್ತಪಡಿಸಲಿಲ್ಲ. ಬೇರೆಯವರಿಬ್ಬರು ಮಾತ್ರ ಪ್ಲಸ್ 12 ಜನ ಮಾತ್ರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನೋಡೋಣ, ಇನ್ನು ಭಾಳ ಮುಂದೆ ಸಮಯ ಕೂಡ ಇದೆ. ಈಗಾಗಲೇ ಐತಿಹಾಸಿಕವಾಗಿ ಪಚ್ಮಾರಿಲಾಗಿದ್ದು ಅಲ್ಲಾಗಿದ್ದು ಎಲ್ಲ ಹಿಸ್ಟ್ರಿ ಒಳಗೆ ನಾವು ತೆಗೆದಿದ್ವಿ. ನಾವೀಗ ಭವಿಷ್ಯ ನೋಡೋಣ ಏನು ಮಾಡ್ತಾರೆ ಅಂತ. ಕಾಂಗ್ರೆಸ್ ಒಳಗೇ ಅವ್ರಿಗೆ ಅಧ್ಯಕ್ಷರು ಮಾಡಿದ ನಂತರ ಅವ್ರಿಗೆ ದರ್ ಇಸ್ ಎ ಸೂಪರ್ ಹೈಕಮಾಂಡ್. ಪಾಪ ಹೇಗೆ ಎಷ್ಟೇ ಕಷ್ಟದಲ್ಲಿ ಕಾಂಗ್ರೆಸ್ ಇರುವಾಗ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷಕ್ಕೆ ಯಾವತ್ತೂ ಕೂಡ ಅವರು ದ್ರೋಹ ಮಾಡದೆ, ಏನೇ ಇದ್ರು ಕಾಂಗ್ರೆಸ್ ಲೋಯೆಸ್ಟ್ ಪೊಸಿಷನ್ ಹೋಗುವಾಗ ಯಾರ್ಯಾರ ಮೇಲೆ ಒಬ್ಬರು ಡಿಪೆಂಡ್ ಆಗಬೇಕು ಅಂದರೆ ಹೈಕಮಾಂಡ್ ಇಸ್ ಡಿಪೆಂಡೆಡ್ ಆನ್ ಖರ್ಗೆ. ಮತ್ತು ಯಾರ ಬಗ್ಗೆ ನೀವು ಆದಿವಾಸಿ ರಾಷ್ಟ್ರಪತಿ ಮಾಡಿದಾಗ ದಟ್ ಇಸ್ ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಆಗಿ ನೀವು ಮೋಹನ್ ಯಾದವ್ ರನ್ನ ಮುಖ್ಯಮಂತ್ರಿ ಮಾಡಿದಾಗ ಸೋಷಿಯಲ್ ಜಸ್ಟಿಸ್. ನೀವು ವಿಷ್ಣುದೇವ್ ಸಾಯರನ್ನ ಮುಖ್ಯಮಂತ್ರಿ ಮಾಡಿದಾಗ ಸೋಷಿಯಲ್ ಜಸ್ಟಿಸ್. ಮಾಡಿದ್ರೆ ಸಂತೋಷ, ಜಾತಿ ಯಾಕೆ ಚರ್ಚೆ ಮಾಡ್ತೀರಿ? ದೇಶ ಎಲ್ಲಿಂದ ಎಲ್ಲಿಗೂ ದೇ ವಿಲ್ ನಾಟ್ ಅಲೌ. ಮೀರಾ ಕುಮಾರ್ ಯಾವ ಪಾರ್ಟಿಯವರು ಕಮ್ಯುನಿಟಿ ಬಿಲಾಂಗ್ ಆಗ್ತಾರೆ? ಬಿಡೋದಿಲ್ಲ ಅವ್ರಿಗೆ. ತೀರ್ಮಾನ ಬಂದ ನಂತರನು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ದೇ ಆರ್ ಸೈಲೆಂಟ್ ಆನ್ ದಿಸ್ ಮ್ಯಾಟರ್. ಸಪೋರ್ಟ್ ಕಾಂಗ್ರೆಸ್ ಒಳಗೆ ಅವ್ರಿಗೆ ಸಪೋರ್ಟ್ ಸಿಗ್ಲಿಲ್ಲ. ಬೇರೆ ಹೊರಗಡೆಯಿಂದ ಬೇರೆ ಪಕ್ಷದವರು ಅವ್ರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯ್ತು ಖರ್ಗೆ ಅಂತ. ಪಾಲಿಟಿಕ್ಸ್ ಅಪಾರ್ಟ್, ನಾವು ಫಾಲ್ಟ್ ಲೈನ್ಸ್ಗಳನ್ನು ನೋಡ್ಬೇಕಾಗತ್ತೆ. ಒಬ್ಬ ದಲಿತನ ಹೆಸರು ಬಂದಾಗ ನಾನು ಅಲಂಕಾರಿಕ ಪದಗಳಿಗೆ ನಾವು ಭಾಳ ಸಂಭ್ರಮಿಸ್ತೀವಿ. ಯಾವುದು ರಾಷ್ಟ್ರಪತಿ, ರಾಜ್ಯಪಾಲರನ್ನು ಮಾಡಿದಾಗ ಸಂಭ್ರಮಿಸ್ತೀವಿ. ಆದರೆ ಒಂದು ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ಹಿಡಿತವನ್ನು ಹೊಂದಿರತಕ್ಕಂಥ ಪದಕ್ಕೆ ದಲಿತನನ್ನು ಕೂರಿಸುವಾಗ, ಈಗ ಮಾಯಾವತಿ ಶಿ ವಾಸ್ ಸೆಲ್ಫ್ ಮೇಡ್, ಹೌದು ಅಲ್ವಾ? ಅದನ್ನು ಬಿಟ್ಟು ರಾಷ್ಟ್ರೀಯ ಪಕ್ಷಗಳು ದಲಿತರನ್ನು ಮಾಡುವಾಗ ಯಾಕೆ ಮೀನಮೇಷ ಎಣಿಸ್ತವೆ? ಇದನ್ನು ನಾವು ಭಾಳ ಗಂಭೀರತೆ, ಇದನ್ನು ಪೊಲಿಟಿಕ್ಸ್ ಅಂದರೆ ಪಕ್ಷ ರಾಜಕಾರಣದಿಂದ ಹೊರಗಡೆ ತಂದು ಇದನ್ನು ಚರ್ಚೆ ಮಾಡಬೇಕಾಗತ್ತೆ. ಈಗ ಬಾಬು ಜಗಜೀವನ್ ರಾಮ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಇತ್ತು, ಆಗ ಯಾಕೆ ಮೊರಾರ್ಜಿ ದೇಸಾಯಿರನ್ನು ಪ್ರಧಾನಮಂತ್ರಿ ಮಾಡಿದರು? ಈ ಚರ್ಚೆ ನಡೀಬೇಕು. ಕರ್ನಾಟಕದಲ್ಲಿ ಗೋವಿಂದ ಕಾರಜೋಳರನ್ನ BJP ಅಧ್ಯಕ್ಷ ಮಾಡುವ ಒಂದು ಪ್ರಪೋಸಲ್ ಇತ್ತು, ಯಾಕೆ ಅದನ್ನು ನಿರಾಕರಿಸಲಾಯಿತು? ಇವತ್ತು ಮಧ್ಯಪ್ರದೇಶ, ಛತ್ತೀಸ್ಗಢ ಅಥವಾ ರಾಜಸ್ಥಾನದಲ್ಲಿ ಒಬ್ಬ ನಾನು ಅವ್ರನ್ನ ಮಾಡಿ ಅಥವಾ ಮಾಡಬೇಡಿ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ, ಆದರೆ ಚಾಯ್ಸ್ ಮಾಡುವಾಗ ಯಾಕೆ ನಿರಾಕರಿಸಲಾಗುತ್ತೆ? ಯಾಕೆ ಹಿಂಜರಿಕೆ? ಆ ಫಾಲ್ಟ್ ಲೈನ್ಸ್ಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಬಂದಾಗ ಮಾಡುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಯ ವಿಷಯ. ಪ್ರಶಾಂತ್ ಅವರೇ, ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.